ಸಹದೇವ್ ನಾನು ಒಟ್ಟಿಗೆ ಸಿನಿಮಾ ಜರ್ನಿ ಆಲ್ಮೋಸ್ಟ್ ಶುರು ಮಾಡಿದ್ವಿ ಒಂದು 12-15 ವರ್ಷದ ಕೆಳಗೆ. ಗಂಟು ಮೂಟೆಯಲ್ಲಿ ನನ್ನ ಸಿನಿಮಾಲಿ ಅಮಯುಕ್ತಿ ಸ್ಟುಡಿಯೋಸ್ ನಾನು ಇಬ್ರು ಒಟ್ಟಿಗೆ ಸೇರಿ ಕಟ್ಟಿದ ಸಂಸ್ಥೆ ಇದು. ಪ್ರತಿ ಸತಿ ಕತೆ ಇಟ್ಕೊಂಡು ಪ್ರೊಡ್ಯೂಸರ್ನ ಹುಡುಕೊಂಡು ನಮ್ಮ ಕತೆನ ಅವ್ರಿಗೆ ಕನ್ವಿನ್ಸ್ ಮಾಡಿ, ನಾವು ಯಾವ ಥರ ಹೇಳಬೇಕು ಅವ್ರನ್ನ ಕನ್ವಿನ್ಸ್ ಮಾಡಿ, ಬಿಸ್ನೆಸ್ ಆಗತ್ತೆ ಅದ್ರದ್ದು ಸ್ಟ್ರಾಟಜಿ ಕೊಟ್ಟು, ಹೆಂಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅದ್ರದ್ದು ಸ್ಟ್ರಾಟಜಿ ಎಲ್ಲ ನಾವು ಈಗಲೇ ಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಸಿನಿಮಾ ಮಾಡೋದು ಅಷ್ಟು ನಾವು ಪೇಷನ್ಸ್ ಕಳ್ಕೊತಾ ಇದ್ವಿ. ಅದಕ್ಕೋಸ್ಕರ ನಾವೇ ಸೇರಿ ಒಂದು ಸಂಸ್ಥೆ ಕಟ್ಟೋಣ. ನಮ್ಗೆ ಒಂದೇ ಧೈರ್ಯ, ಮನಸ್ಸಿಂದ ಸಿನಿಮಾ ಮಾಡಿದ್ರೆ ಜನಗಳು ಇಷ್ಟಪಡ್ತಾರೆ, ಜನ ನೋಡ್ತಾರೆ. ಯಾಕಂದ್ರೆ ಕನ್ನಡಿಗರು 7 ಕೋಟಿ ಜನ, ಬಟ್ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ. ಸೊ ನಾವು ಸಿನಿಮಾ ಬರೀ 7 ಕೋಟಿ ಅಂತ ಇಟ್ಕೊಂಡು ಮಾಡಿದ್ರೆ ಲಿಮಿಟೇಷನ್ ಅನ್ಸಕ್ ಶುರು ಆಗುತ್ತೆ. ಕನ್ನಡಿಗರು ಎಲ್ಲೆಲ್ಲ ಇದ್ದಾರೆ, ಕನ್ನಡ ಸಿನಿಮಾಗಳು ನೋಡೋರು ಬೇರೆ ಬೇರೆ ಭಾಷೆಯವರು ಕೂಡ ಎಲ್ಲೆಲ್ಲ ಇದ್ದಾರೆ, ಅವ್ರೆಲ್ರಿಗೂ ಈ ಸಿನಿಮಾಗಳನ್ನ ತೋರಿಸ್ಬೇಕು ಅನ್ನೋ ಒಂದು ಇಡೀ ಪ್ರಪಂಚನೇ ನಮಗೆ ಸಿನಿಮಾ ರಂಗ ಅಂತ ಅಂದ್ಕೊಂಡು ನಾವು ಸಿನಿಮಾ ಮಾಡಕ್ ಶುರು ಮಾಡಿರೋದು. ಸೊ ಗಂಟು ಮೂಟೆ ನಮಗ್ ಸಿಕ್ಕಂತ ಅದಕ್ಕೆ ನಿಮ್ಮ ಎಲ್ರದ್ದು ಪ್ರಶಂಸೆ ಮತ್ತೆ ಆಶೀರ್ವಾದ ನಮ್ಗೆ 2ನೇ ಸಿನಿಮಾ ಕಟ್ಟೋದಕ್ಕೆ ಧೈರ್ಯ ತುಂಬಿತು. ಸಹದೇವ್ದು ಇದು ಮೊದಲನೇ ಸಿನಿಮಾ, ಬಟ್ ಇದ್ರ ಬಗ್ಗೆ ನಾನು 10 ವರ್ಷದಿಂದ ಮಾತಾಡ್ತಾ ಇದ್ದೀವಿ ಈ ಸಿನಿಮಾ ಬಗ್ಗೆ. ಅವನ್ ಈ ಕತೆ ನನಗೆ ಹೇಳಿದಾಗ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅವ್ನು ಯಾವ ದೃಷ್ಟಿಕೋನದಲ್ಲಿ ಈ ಕತೆ ಹೇಳಕ್ ಹೊರಟಿದ್ದಾನೆ ನಂಗೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ನನಗೆ ಸಹದೇವ್ ತುಂಬಾ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ಅವ್ನು ಯಾವ ತರ ಹೇಳ್ತಾನೆ ಅನ್ನೋದ್ರ ಬಗ್ಗೆ ನಂಗೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ನಾನು ಜೊತೆಲಿ ನಿಂತಿದ್ದೀನಿ ಅಷ್ಟೇ. ಇದೆಲ್ಲ ಅವನ ಟೀಮ್ ಎಲ್ಲರೂ ಸೇರಿ ಮಾಡಿರೋದು. ಕ್ರಿಯೇಟಿವ್ ಆಗಿ ನಾನು ದೂರ ನಿಂತು ಸಪೋರ್ಟ್ ಮಾಡಿರೋದು ಅಷ್ಟೇ. ಸೊ ಬಟ್ ಸಿನಿಮಾ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಸಾಂಗ್ ರಿತ್ವಿಕ್, ನಾನು ಸಿನಿಮಾದ ಒಂದು ತುಣುಕ್ ನೋಡ್ತಾ ಇದ್ದೆ ಮನೆಯಲ್ಲಿ. ನಮ್ಮಮ್ಮ ಏನೋ ಅಡುಗೆ ಕೆಲಸ ಮಾಡ್ತಿದ್ರು, ಬಂದ್ರು, ಏನೇ ಅದು ಮ್ಯೂಸಿಕ್ ಚೆನ್ನಾಗಿದೆ ಅನ್ಕೊಂಡು ಏನ್ ನೋಡ್ತಾ ಇದೆಯಾ ಅಂತ ಅವಾಗ ತೋರಿಸ್ದೆ. ಓ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಇಟ್ಸ್ ಅನ್ ಅಪ್ರೂವಲ್. ನಂಗೆ ನಮ್ಮಮ್ಮ ಚೆನ್ನಾಗಿದೆ ಅಂತ ಹೇಳೋದು ತುಂಬಾ ಅವ್ರು ಹೇಳಿದ್ರು ಅಂದ್ರೆ ಇಟ್ಸ್ ಅ ಹಿಟ್ ಆಲ್ರೆಡಿ.